ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಕೇರಳದ ರೆಸಿಪಿ ಆದಂತಹ ಅವಿಲನ್ನು ಮಾಡ್ತಾ ಇದ್ದೇನೆ. ಅವಿಲು ಅಂದರೆ ಅವಿಲ್ ಅಂತ ಕರೀತಾರೆ ಅದನ್ನು. ಇದಕ್ಕೆ ಎಲ್ಲ ರೀತಿಯ ತರಕಾರಿಗಳು ಬೇಕಾಗುತ್ತೆ. ಅಥವಾ ಮನೆಯಲ್ಲಿ ಏನೆಲ್ಲ ತರಕಾರಿ ಇದೆ ಇದನ್ನೆಲ್ಲವನ್ನು ಸೇರಿಸಿ ಮಾಡುವಂತಹ ಒಂದು ರುಚಿಯಾದಂತಹ ರೆಸಿಪಿ. ಇದನ್ನು ಅವಿಲ್ ಅಂತ ಕರೀತಾರೆ. ಇದು ಮದುವೆ ಮನೆಗಳಲ್ಲಿ, ಫಂಕ್ಷನ್ಗಳಲ್ಲಿ ಎಲ್ಲ ಬಳಸ್ತಾರೆ. ಇದಕ್ಕೆ ಎಲ್ಲ ತರಕಾರಿಗಳನ್ನು ಬಳಸ್ಕೊಳ್ಬೋದು. ಆದರೆ ನೀರುಳ್ಳಿ, ಟೊಮೆಟೊ ಅಂಥದ್ದೆಲ್ಲ ಹಾಕ್ಕೊಳ್ಳೋದಿಲ್ಲ. ಹಾಗೆ ಕಲರ್ ಬರುವಂಥ ಬೀಟ್ರೋಟು ಅಂಥದ್ದೆಲ್ಲ ಹಾಕಲಿಕ್ಕಿಲ್ಲ. ಈಗ ಆ ರೆಸಿಪಿನ ಮಾಡುವ. ಅದಕ್ಕೆ ಏನೆಲ್ಲ ಬೇಕು, ಯಾವುದೆಲ್ಲ ತರಕಾರಿಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅನ್ನೋದನ್ನು ನೋಡುವ ಬನ್ನಿ. ನೋಡಿ, ಇಲ್ಲಿ ನಾನು ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನುಗ್ಗೆಕಾಯಿ ಇದೆ, ಅದರ ಜೊತೆಗೆ ಸೌತೆಕಾಯಿ, ಬಾಳೆಕಾಯಿಯನ್ನು ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೇನೆ. ನೀರಲ್ಲಿ ಹಾಕ್ಕೊಳ್ಳೋದ್ರೆ ಅದು ಕಪ್ಪಾಗ್ತದೆ, ಅದಕ್ಕೋಸ್ಕರ. ಆಮೇಲೆ ಅಲಸಂಡೆ, ಬೀನ್ಸ್ ಕೂಡ ತಗೊಳ್ಬೋದು ಬೇಕಾದರೆ. ತೊಂಡೆಕಾಯಿ ತಗೊಂಡಿದ್ದೇನೆ. ಹಾಗೆ ಒಂದು ಕಡಿಯಷ್ಟು ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೇನೆ. ಈಗ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ತಗೊಂಡೆ. ಇದಕ್ಕೆ ಸ್ವಲ್ಪ ನೀರನ್ನು, ತುಂಬ ನೀರು ಹಾಕಿ ಬೇಯಿಸಬೇಡಿ, ಯಾಕೆಂದರೆ ನೀರು ಜಾಸ್ತಿ ಬೇಡ. ಇದಕ್ಕೆ ತರಕಾರಿ ಬೇಯಲಿಕ್ಕೆ ಎಷ್ಟು ಬೇಕು ನೀರು ಅಷ್ಟನ್ನೇ ಹಾಕ್ಕೊಂಡ್ರೆ ಆಯಿತು. ಈಗ ಮೊದಲಿಗೆ ನಾನು ತೊಂಡೆಕಾಯಿ ಹಾಕ್ಕೊಂಡೆ, ಯಾಕೆಂದರೆ ತೊಂಡೆಕಾಯಿ ಬೇಯೋದು ನಿಧಾನ, ಹಾಗೆ ಅದನ್ನು ಮೊದಲಿಗೆ ಹಾಕ್ಕೊಂಡೆ. ಆಮೇಲೆ ಸೌತೆಕಾಯಿ, ಕ್ಯಾರೆಟ್ ಎಲ್ಲವನ್ನು ಹಾಕಿ ಬೇಯಲಿಕ್ಕಿಡೋದು. ಅಲಸಂಡೆ ಕೂಡ ಹಾಕ್ಕೊಂಡೆ. ಮತ್ತು ಬಾಳೆಕಾಯಿನ ಮತ್ತು ನುಗ್ಗೆಕಾಯಿ ಅದ ಕೊನೆಯಲ್ಲಿ ಹಾಕ್ಕೊಳ್ತೇನೆ, ಯಾಕೆಂದರೆ ಅದು ಬೇಗನೆ ಬೇಯ್ತದೆ ಅಲ್ವಾ. ಅದು ಈಗಲೇ ಹಾಕಿದರೆ ಕರಡಿದಾಗೆ ಆಗುತ್ತೆ, ಅದಕ್ಕೋಸ್ಕರ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಸಿನವನ್ನು ಹಾಕಿ ಮುಚ್ಚಿ ಬೇಯಿಸ್ಕೊಳ್ಳೋದು. ಒಂದು 5 ನಿಮಿಷ ಬೇಯಲಿ ಇದು. ಈ ಅವಿಲು ಮಾಡಲಿಕ್ಕೆ ಜಾಸ್ತಿ ಬೇಯಬಾರ್ದು, ತರಕಾರಿ ತುಂಬ ಬೇಯಬಾರ್ದು. ಒಂದು ಮೀಡಿಯಮ್ ಹದದಲ್ಲಿ ಬೇಯಬೇಕು. ನೆಕ್ಸ್ಟು ಇದಕ್ಕೆ ಮಸಾಲೆನ ರೆಡಿ ಮಾಡಿಕೊಳ್ಳುವ. ಇಲ್ಲಿ 1 ಕಪ್ಪಷ್ಟು ತೆಂಗಿನ ತುರಿನ, 1 ಕಡಿ ಕಾಯಿನ ತಗೊಂಡಿದ್ದೇನೆ. ಹಾಗೆ ಇಲ್ಲಿ 4 ಹಸಿಮೆಣಸನ್ನು ತಗೊಂಡಿದ್ದೇನೆ. ಹಸಿಮೆಣಸು ಎಷ್ಟು ಹಾಕಿದರೂ ಕೂಡ ರುಚಿಯಾಗಿರುತ್ತದೆ. ಮೇಯ್ನ್ ಹಸಿಮೆಣಸು ಮತ್ತು 1-1.5 ಚಮಚದಷ್ಟು ಜೀರಿಗೆ, ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ಹಸಿಮೆಣಸು ನಿಮಗೆ ಅಷ್ಟು ಖಾರ ಬೇಡ ಅಂದರೆ ಸ್ವಲ್ಪ ಕಮ್ಮಿನೂ ಹಾಕ್ಕೊಳ್ಬೋದು. ಆದರೆ ಇದು ಹಸಿಮೆಣಸು ನಾನು ತಗೊಂಡದಷ್ಟು ಖಾರ ಇರಲಿಲ್ಲ. ಹಸಿಮೆಣಸು ಜಾಸ್ತಿ ಹಾಕಿದರೆ ಅದರ ಘಮ ಚೆನ್ನಾಗಿರ್ತದೆ. ಮತ್ತು ಗ್ರೈಂಡ್ ಮಾಡುವಾಗ ಕೂಡ ತುಂಬ ನುಣ್ಣಗೆ ಮಾಡಬಾರ್ದು. ನೋಡಿ, ಇಷ್ಟ ಆದರೆ ಸಾಕು. ತರಿಯಾಗಿ ರುಬ್ಬಿಕೊಳ್ಬೇಕು. ಸ್ವಲ್ಪ ನೀರನ್ನು ಹಾಕಿ ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಅವಿಲಿನ ಅದಕ್ಕೆ ತುಂಬ ನುಣ್ಣಗೆ ಪೇಸ್ಟ್ ಮಾಡಲಿಕ್ಕೆ. ಈಗ ನೋಡಿ, ಇದೀಗ ಬೆಂದದ್ದು ಕೂಡ ಅಷ್ಟೇ, ಜಾಸ್ತಿ ಬೇಯಬಾರ್ದು ಅವಿಲಿಗೆ. ಈಗ ನಾನು ಇಲ್ಲಿ ನೀರಲ್ಲಿ ಹಾಕ್ಕೊಂಡಿದ್ದ ಬಾಳೆಕಾಯಿ ಇದನ್ನು ಹಾಕ್ಕೊಂಡೆ. ಇದಕ್ಕೆ ನೀವು ಬದನೆ ಬೇಕಾದರೂ ಸೇರಿಸ್ಕೊಳ್ಬೋದು. ಜಾಸ್ತಿ ತುಂಬ ಬೇಯುವಂಥ ಮೆತ್ತಗಿರುವ ತರಕಾರಿ ಅಷ್ಟು ಒಳ್ಳೆಯದಾಗೋದಿಲ್ಲ. ಬೇರೆ ಎಲ್ಲ ಕೇನೆಗಡ್ಡೆ ಅಂಥದ್ದೆಲ್ಲ ಹಾಕ್ಕೊಳ್ಬೋದು, ಎಲ್ಲ ತರಕಾರಿಗಳನ್ನು ಹಾಕ್ಕೊಳ್ಬೋದು. ಆದರೆ ಬೀಟ್ರೋಟು, ಮೂಲಂಗಿ ಅಂಥದ್ದೆಲ್ಲ ಬೇಡ, ಅದು ಇದಕ್ಕೆ ಸೂಟ್ ಆಗೋದಿಲ್ಲ, ಅದಕ್ಕೋಸ್ಕರ. ನೋಡಿ, ನುಗ್ಗೆ, ಬಾಳೆಕಾಯಿ ಎಲ್ಲ ಹಾಕಿ ಮತ್ತೆ ಒಂದು 2-3 ನಿಮಿಷ ಬೇಯಿಸ್ಕೊಳ್ಳುವ, ಅದು ಬೇಯೋವರೆಗೆ. ಈಗ ನೋಡಿ, ತರಕಾರಿ ಎಲ್ಲ ಬೆಂದಿದೆ. ಇದಕ್ಕೀಗ ಉಪ್ಪೆಲ್ಲ ನೋಡಿಕೊಂಡು ಹಾಕ್ಕೊಳ್ಬೇಕು ನಾವು. ಸುರುವಿಗೆ ಬೇಯುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇವೆ. ಇದು ಮಾಡಲಿಕ್ಕೆ ತುಂಬ ಈಸಿ. ಮನೆಯಲ್ಲೆಲ್ಲ ಉಳಿದ ತರಕಾರಿಗಳನ್ನೆಲ್ಲ ಸೇರಿಸಿ ಮಾಡುವಂಥದ್ದು. ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವಲ್ಲ ತೆಂಗಿನ ತುರಿ, ಅದನ್ನು ಹಾಕ್ಕೊಳ್ಳೋದು. ಇದಕ್ಕೆ ಬೇರೆ ನೀರನ್ನು ಸೇರಿಸ್ಕೊಳ್ಳೋದು ಬೇಡ. ತರಕಾರಿ ಬೇಯಿಸಿದ ನೀರೇ ಅಡಿಯಲ್ಲಿದ್ದರೆ ಅದನ್ನೇ ಸೇರಿಸ್ಕೊಂಡು ಹಾಕ್ಬೋದು. ಯಾಕೆಂದರೆ ತುಂಬ ನೀರು ಮಾಡಬಾರ್ದು. ಇದು ಅವಿಲು ದಪ್ಪ ದಪ್ಪನೇ ಇರಬೇಕು. ಇದನ್ನೀಗ ಚೆನ್ನಾಗಿ ತರಕಾರಿಯೊಂದಿಗೆ ಮಿಕ್ಸ್ ಮಾಡುವಂಥದ್ದು. ಆಮೇಲೆ ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಒಂದು 4 ನಿಮಿಷ ಕುದಿಸಿಕೊಳ್ಳಿ. ಈಗ ಇದು ಚೆನ್ನಾಗಿ ಕುದಿಬೇಕು, ಯಾಕೆಂದರೆ ನಾವು ಕೊನೆಯಲ್ಲಿ ಇದಕ್ಕೆ ಮೊಸರನ್ನು ಆ್ಯಡ್ ಮಾಡ್ತೇವೆ. ಈಗ ಇದು ಚೆನ್ನಾಗಿ ಕುದೀತಾ ಉಂಟು. ನೋಡಿ, ಕುದೀತಾ ಉಂಟು. ಎಷ್ಟು ಚಂದ ಕಲರ್ ಬಂದಿದೆ ನೋಡಿ. ಅರಸಿನ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೇವೆ ಆಗ. ಈಗ ಇದಕ್ಕೆ ಒಂದು 3/4 ಕಪ್ಪಷ್ಟು ಮೊಸರನ್ನು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ.
ಈ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಮೊಸರು ಹಾಕಿದ ಮೇಲೆ ಮತ್ತೆ ಇನ್ನೂ ಕುದಿಲಿಕ್ಕಿಲ್ಲ, ಇನ್ನೂ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋದು. ಸಾಕಿದೆ ಈಗ ನೋಡಿ ನಮ್ಮ ರುಚಿಯಾದ ಕೇರಳ ಸ್ಪೆಷಲ್ ಅವಿಲು ರೆಡಿ ಆಯಿತು. ಇದಕ್ಕೊಂದು ಸ್ವಲ್ಪ ಕರಿಬೇವು ಹಾಕಿ ಮೇಲಿಂದ ಒಂದು ಸ್ವಲ್ಪ 2-3 ಚಮಚ ತೆಂಗಿನೆಣ್ಣೆ ಹಾಕ್ಕೊಳ್ಳೋದು. ಹೀಗೆ ಮಾಡೋದ್ರಿಂದ ಅದರ ಫ್ಲೇವರ್ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ ಹಸಿ ತೆಂಗಿನೆಣ್ಣೆನ ಹಾಕ್ಕೊಳ್ಳೋದು. ಪರಿಮಳವಾಗಿರ್ತದೆ ಅವಿಲು. ನೀವು ಫಂಕ್ಷನಲ್ಲೆಲ್ಲ ನೋಡಿರ್ಬೋದು, ಅಷ್ಟು ಘಮ ಘಮ ಇರ್ತದೆ ಅವಿಲು. ಈಗ ಇದಕ್ಕೆ ನಾನು ಮಾತ್ರ ಒಂದು ಸಣ್ಣ ಒಗ್ಗರಣೆನ ಹಾಕ್ಕೊಂಡೆ. ಸಾಸಿವೆ, ಕರಿಬೇವು, ಒಂದು ಸ್ವಲ್ಪ ಇಂಗು ಹಾಕಿ ಒಗ್ಗರಣೆನ ಹಾಕ್ಕೊಂಡೆ. ಬೇರೇನೂ ಇಲ್ಲ, ಅಷ್ಟೇ, ಮೆಣಸೆಲ್ಲ ಹಾಕಲಿಲ್ಲ. ಅಷ್ಟು ಹಾಕಿ ಒಗ್ಗರಣೆ ಹಾಕಿದರೆ ನುಗ್ಗೆಕಾಯಿ ಕೂಡ ಇದ್ದ ಕಾರಣ ಅದರ ಘಮನೇ ತುಂಬ ಚೆನ್ನಾಗಿರ್ತದೆ. ಒಗ್ಗರಣೆ ಹಾಕಿದರೆ ಸೂಪರಾದ ಟೇಸ್ಟಿಯಾದಂತಹ ನಮ್ಮ ಕೇರಳ ಸ್ಪೆಷಲ್ ಅವಿಲ್ ರೆಡಿ ಆಯಿತು. ಇದು ಕುಚ್ಚಲಕ್ಕಿ ಅನ್ನಕ್ಕೂ ಒಳ್ಳೆಯದಾಗ್ತದೆ, ಬೆಳ್ತಿಗೆ ಅನ್ನಕ್ಕೂ ಒಳ್ಳೆಯದಾಗ್ತದೆ. ಇದು ತುಂಬ ತರಕಾರಿ ಎಲ್ಲ ಇರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಎಲ್ಲ ತರಕಾರಿಗಳನ್ನು ತಿನ್ಬೋದು. ಇಲ್ಲಿ ನಾನು ಕುಚ್ಚಲಕ್ಕಿಗೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.